ಎಲ್ರಿಗೂ ನಮಸ್ಕಾರ. ನಾನು ಸ್ಮಿತಾ. ನಾನು ಕೆನಡಾದಿಂದ ವ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ನಯಾಗ್ರಾ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ. ಹೌದು, ನಯಾಗ್ರಾ ಫಾಲ್ಸಿಗೆ ತುಂಬ ಸತಿ ನಾವು ಹೋಗಿದ್ದೇವೆ, ಆದರೆ ಎಷ್ಟು ಹೋದರೂ ಅಲ್ಲಿನ ಮಜವೇ ಬೇರೆ. ನಯಾಗ್ರಾ ಫಾಲ್ಸಿಗೆ ಬಂದ ಕೂಡಲೇ ಎಲ್ರಿಗೂ ಹಸಿವಾಯಿತು. ಸೊ ನಾವು ಬಾಸ್ಟನ್ ಪಿಜ್ಜಾಗೆ ಹೋಗ್ತಾ ಇದ್ದೇವೆ. ಈಗ ನಯಾಗ್ರಾ ಫಾಲ್ಸ್ ಇದು ಸ್ಟ್ರೀಟ್ ಉಂಟಲ್ಲ, ಇದರಲ್ಲಿ ನಡೆಯುವ ಮಜವೇ ಬೇರೆ. ಎಷ್ಟು ಸತಿ ಬಂದರೂ ಬೋರ್ ಆಗೋದಿಲ್ಲ. ಒಂಥರ ಪಾರ್ಟಿ ಟೈಪ್ ಎನ್ವೈರ್ಮೆಂಟ್ ಇಲ್ಲಿ ಇರ್ತದೆ. ಜೋರ್ ಮ್ಯೂಸಿಕ್, ತುಂಬ ಗಮ್ಮತ್ತಾಗ್ತದೆ. ನೋಡಿ, ಇದು ನಯಾಗ್ರಾ ಫಾಲ್ಸ್, ಇದು ಜಾಯಿಂಟ್ ವೀಲ್. ಇನ್ನು ನೆಕ್ಸ್ಟ್ ಬರ್ತದೆ ಬಾಸ್ಟನ್ ಪಿಜ್ಜಾ. ನಾವು ಬಾಸ್ಟನ್ ಪಿಜ್ಜಾಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಬಾಸ್ಟನ್ ಪಿಜ್ಜಾ. ಮಕ್ಕಳು ಜ್ಯೂಸ್ ತಗೊಂಡ್ರು. ಆಚೆ ಎಲ್ಲ ತುಂಬ ಆಡ್ಲಿಕ್ಕುಂಟು. ಸೊ ಊಟ ಮಾಡಿ ನಾವು ಅಲ್ಲಿ ಒಂದು ರೌಂಡ್ ಹಾಕುವ ಅಂತ ಇದ್ದೇವೆ. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ. ಊಟಕ್ಕೆ ನಾವು ಪಿಜ್ಜಾ, ಫ್ರೆಶ್ಲಿ ಪ್ರಿಪೇರ್ಡ್ ಚಿಪ್ಸ್, ಚಿಕನ್, ಪಾಸ್ತಾ, ಮತ್ತು ಆರ್ನ ಅಂತೂ ಅವಳು ಚೀಸ್ ಪಿಜ್ಜಾವೇ ಅವಳದು ಫೇವ್ರೇಟ್. ಇಲ್ಲಿನ ಫುಡ್ ನಮಗೆ ತುಂಬ ಇಷ್ಟ ಆಗ್ತದೆ, ನಮ್ಮೆಲ್ಲರದು ಫೇವ್ರೇಟ್ ಇದು. ಆದ ನಂತರ ನಾವಿಲ್ಲಿ ಆಡ್ಲಿಕ್ಕೆ ಹೋದೆವು. ಒಂದು $10 ಇದು ಕಾರ್ಡಲ್ಲಿ ಅಮೌಂಟ್ ಹಾಕಿ ಇವ್ರು ಆಡ್ತಾ ಇದ್ದಾರೆ. ಡಕ್ಕಿ ಬೇಕಂತ ಆರ್ನ ಹೇಳಿದ್ರು. ಸರ್ತಿ ಮಾತ್ರ ಅವಳಿಗೆ ಸಿಕ್ಲಿಲ್ಲ. ಇನ್ನೂ ಟ್ರೈ ಮಾಡ್ತಾ ಇದ್ದಲ್ಲ, ಅವಳಿಗೆ ಬೇಕೇ ಅಂತೆ ಡಕ್ಕಿ. ಒಂದು $10 ಮುಗಿಯುವವರೆಗೆ ಎಲ್ಲ ಗೇಮ್ಸ್ ನಾವು ಟ್ರೈ ಮಾಡಿದೆವು. ಅದರ ನಂತರ ಈಗ ನಾವು ಫಾಲ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಾಸ್ಟನ್ ಪಿಜ್ಜಾದಿಂದ ಒಂದು 10 ನಿಮಿಷ ದಾರಿ ಫಾಲ್ಸಿಗೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಇಲ್ಲಿ ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ ನೋಡಿ. ನಯಾಗ್ರಾ ಫಾಲ್ಸಿಗೆ ನೀವು ವಿಂಟರಲ್ಲಿ ಬನ್ನಿ, ಇಲ್ಲಿದ್ರೆ ಸಮ್ಮರಲ್ಲಿ ಬನ್ನಿ. ಇಲ್ಲಿ ಕ್ರೌಡ್ ಇದ್ದೇ ಇರ್ತದೆ. ನೋಡಿ, ಇನ್ನೂ ಸ್ಟಾರ್ಟ್ ಆಗ್ತದೆ ಕ್ರೌಡ್. ಈಗ ನಾವು ಕ್ರಾಸ್ ಮಾಡ್ತಾ ಇದ್ದೇವೆ. ನೋಡಿ ಎಷ್ಟು ಕ್ರೌಡ್ ಉಂಟು ನೋಡಿ. ಇವತ್ತು ತುಂಬ ಸನ್ನಿ ಡೇ, ಒಂಥರ 30 ಡಿಗ್ರೀಸ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಇದು US ಫಾಲ್ಸ್. ಮತ್ತು ನೆಕ್ಸ್ಟ್ ಬರ್ತದಲ್ಲ, ಅದು ಕ್ಯಾನಡಾದ ನಯಾಗ್ರಾ ಫಾಲ್ಸ್. ಇಲ್ಲಿ ಜಿಪ್ ಲೈನ್ ಉಂಟು ನೋಡಿ. ಇಲ್ಲಿ ಜಿಪ್ ಲೈನ್ ಮಾಡ್ತಾ ಇದ್ದಾರೆ. ಫಾಲ್ಸ್ ಹತ್ರ ಹೋಗ್ಬೋದು. ಇದೊಮ್ಮೆ ಟ್ರೈ ಮಾಡ್ಬೇಕು ನನಗೆ. ಇಲ್ಲಿ ಫಾಲ್ಸ್ ಹತ್ರದ ವಾಕ್ ವೇ ಉಂಟಲ್ಲ, ಅಲ್ಲಿ ನಡ್ಕೊಂಡು ಹೋಗುವ ಮಜವೇ ಬೇರೆ. ಎಷ್ಟು ಸತಿ ಹೋದರೂ ಬೋರ್ ಆಗೋದಿಲ್ಲ. ಒಂಥರ ಖುಷಿ ಆಗ್ತದೆ ಫಾಲ್ಸನ್ನು ನೋಡ್ತಾ ನಡ್ಕೊಂಡು ಹೋಗೋದು. ಈಗ ನಾವು ಕೆನಡಾದ ಫಾಲ್ಸ್ ಹತ್ರ ಬರ್ತಾ ಇದ್ದೇವೆ. ನೋಡಿ, ರೈನ್ಬೋ ಕೂಡ ಕಾಣ್ತಾ ಉಂಟು. ತೋರಿಸ್ತೇನೆ ನಿಮಗೆ ರೈನ್ಬೋ ಹೇಗೆ ಕಾಣ್ತದೆ ಅಂತ. ನೋಡಿ ಎಷ್ಟು ಚಂದ ದೊಡ್ಡ ರೈನ್ಬೋ ಉಂಟು ನೋಡಿ. ತುಂಬ ಚಂದ ಕಾಣ್ತದೆ ಇದು. ಇಲ್ಲೇ ನಿಂತು ನೋಡ್ತಾ ಇರುವ ಅಂತ ಅನಿಸ್ತದೆ. ಸೋ ಬ್ಯೂಟಿಫುಲ್. ಈಗ ನಾವು ಫಾಲ್ಸ್ ಹತ್ತಿರವೇ ಇದ್ದೇವೆ ನೋಡಿ. ಸೊ ಅದರ ಮಿಸ್ಟ್ ಎಲ್ಲ ನಮ್ಮ ಮೇಲೆ ಬೀಳ್ತಾ ಉಂಟು ನೋಡಿ. ಇಲ್ಲಿ ನಾವೆಲ್ಲರೂ ಈ ಮಿಸ್ಟನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಯಾಕಂದರೆ ತುಂಬ ಸೆಕೆ ಉಂಟಲ್ಲ, ಸೊ ತುಂಬ ತಣ್ಣಗೆ ಅನಿಸ್ತದೆ. ಇದು ಒಂದು ಲಿಫ್ಟ್ ಥರ ಎಲಿವೇಟರ್, ಇದು ಮೇಲೆ ಹೋಗಲಿಕ್ಕೆ. ಇದಕ್ಕೆ ಪೇ ಮಾಡಬೇಕು. ಇದರ ನಂತರ ನಾವು ಆರ್ನಂದು ಫೇವ್ರೆಟ್ ಗಿಫ್ಟ್ ಶಾಪಿಗೆ ಹೋಗಿದ್ದೆವು. ನೋಡಿ, ಆರ್ನ ಒಂದು ಟಾಯ್ ಇಟ್ಕೊಂಡು ರೆಡಿ ಆಗಿದ್ದಾಳೆ. ತುಂಬ ಕ್ಯೂಟ್ ಉಂಟು ಗಿಫ್ಟ್ ಶಾಪ್, ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್. ಇಲ್ಲಿ ಈಗ ಮೇಪಲ್ ಸಿರಪ್ ಕೂಡ ಇಟ್ಟಿದ್ದಾರೆ ನೋಡಿ. ಎಲ್ಲ ವೆರೈಟಿ ಆಫ್ ಮೇಪಲ್ ಸಿರಪ್ ಇಲ್ಲಿದೆ. ಇದೆಲ್ಲ ನೋಡಿ ಆದ ನಂತರ ನಾವೀಗ ವಾಪಸ್ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಬರ್ಡ್ಸ್ ಉಂಟು ನೋಡಿ. ಆರನಿಗಂತೂ ಖುಷಿ ಆಯಿತು. ಶಿ ಎಂಜಾಯ್ಡ್ ಅ ಲಾಟ್. ಎಷ್ಟು ಚೆಂದ ಕಾಣ್ತಾ ಉಂಟು. ಇನ್ನೊಂದು ಸೈಡಿಂದ ಈಗ ನಡ್ಕೊಂಡು ವಾಪಸ್ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಕ್ರೌಡ್ ಉಂಟು ನೋಡಿ. ಟ್ರಾಫಿಕ್ ತುಂಬ ಜಾಸ್ತಿ ಉಂಟು. ಅದು ಕಾಣ್ತಾ ಉಂಟಲ್ಲ, ಅದು US ಸೈಡಿದು ನಯಾಗ್ರಾ ಫಾಲ್ಸ್. ಈಗ ಮೇಲೆ ಹೋಗ್ತಾ ಇದ್ದೇವೆ ನಾವು ಕಾರ್ ಹತ್ರ. ಅದಕ್ಕೆ ಒಂದು ಐಸ್ ಕ್ರೀಮ್ ತಿಂದು ಹೋಗುವ ಅಂತ ಇಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೇವೆ. ಈಗ ಒಳಗೆ ಹೋಗಿ ಆ ಕಪ್ಪನ್ನು ತಗೊಳ್ಬೇಕು. ನಾವು ಮ್ಯಾಂಗೋ ಮೂಸ್ ಐಸ್ ಕ್ರೀಮನ್ನು ಇಲ್ಲಿ ತಗೊಳ್ತಾ ಇದ್ದೇವೆ. ಇದು ತುಂಬ ಫೇಮಸ್. ಸೊ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ತಿಂದು ನೋಡಿದೆವು, ನಮಗೆ ತುಂಬ ಇಷ್ಟ ಆಯಿತು. ಅವರದ್ದು ಚಾಕ್ಲೇಟ್ ಫಡ್ಜ್ ಕೂಡ ತುಂಬ ಒಳ್ಳೆಯದುಂಟು ನೋಡಿ. ನೈಟ್ ಟೈಮ್ ನಯಾಗ್ರಾ ಫಾಲ್ಸ್ ಹೇಗೆ ಕಾಣ್ತದೆ ನೋಡಿ. ಈಗ ಸಾಧಾರಣ 9:30 ಗಂಟೆ, ಆದರೆ ಅನಿಸೋದೇ ಇಲ್ಲ. ಎಲ್ಲ ಕಡೆ ಜನ ಆಚೆ ಈಚೆ ಹೋಗ್ತಾ ಇದ್ದಾರೆ. ಸಾಧಾರಣ ಒಂದು 2-3 ಗಂಟೆ ತನಕ ಇಲ್ಲಿ ಜನ ಇದ್ದಾರೆ. ಸಮ್ಮರಲ್ಲಂತೂ 24 ಅವರ್ಸ್ ಇಲ್ಲಿ ಜನರು ಇರ್ತಾರೆ. ಡೇ ಟೈಮಲ್ಲಿ ನಾನು ಹೇಳಿದೆಲ್ಲ, ಈ ಸ್ಟ್ರೀಟ್ ತುಂಬ ಒಳ್ಳೆದುಂಟು ಅಂತ, ತುಂಬ ಲೈವ್ಲಿ ಇರ್ತದೆ. ರಾತ್ರಿ ಅದರ ಮಜಾ ಇನ್ನೂ ಡಬಲ್ ಆಗ್ತದೆ. ಯಾಕಂದರೆ ಆ ಲೈಟಿಂಗ್ಸ್, ಮ್ಯೂಸಿಕ್ ಎಲ್ಲ ಖುಷಿ ಆಗ್ತದೆ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇರಲಿಕ್ಕೆ. ನೋಡಿ ಎಷ್ಟು ಚೆಂದ ಕಾಣ್ತದೆ ನೋಡಿ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.